ವರ್ಷದ ಇತಿಹಾಸವಿರುವ ದೇವಸ್ಥಾನಕ್ಕೆ ಬೇಕಾಗಿದೆ ಅಭಿವೃದ್ಧಿ ಕಾಮಗಾರಿ. ಸೇಡಂ ತಾಲೂಕಿನ ಕಂಠೇರಾಯಣ್ಣನಪಲ್ಲಿ ಗ್ರಾಮದ ಹೊರವಲಯದಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವು ಸುಮಾರು 300 ವರ್ಷಗಳ ಇತಿಹಾಸವಿದೆ ಎಂದು ದೇವಸ್ಥಾನದ ಅರ್ಚಕರಾದ ಮಲ್ಲಯ್ಯ ಸ್ವಾಮಿ ಹೇಳುತ್ತಿದ್ದಾರೆ. ಈ ಕುರಿತು ವಿಶೇಷ ವರದಿ ಮಾಡಲು ಭೇಟಿ ನೀಡಿದ ವೆಂಕಟಪ್ಪ ಕೆ ಸುಗ್ಗಾಲ್ ಅವರ ಜೊತೆ ಮಾತನಾಡಿದ ಮಲ್ಲಯ್ಯ ಅವರು ಈ ದೇವಸ್ಥಾನಕ್ಕೆ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಕೂಡ ಭೇಟಿ ನೀಡಿದ್ದಾರೆ. ಆ ಸಮಯದಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಧನ ಸಹಾಯ ಮಾಡುತ್ತೇನೆ ಎಂದು ಭರವಸೆ ನೀಡಿದರು ಎಂದು ಹೇಳಿದರು. 300 ವರ್ಷಗಳ ಇತಿಹಾಸ ಹೊಂದಿರುವ ಈ ದೇವಸ್ಥಾನದ ಮೂರ್ತಿಯು ಗೊಂಡಿರುವ ಕಾರಣ ತೆಲಂಗಾಣದ ಗಡಿಭಾಗದ ಜಿಲ್ಲೆ ಆಲಗಡ್ಡದಲ್ಲಿ ಹೊಸ ಮೂರ್ತಿ ಮಾಡಿಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಎಂದು ನರಸಿಂಹಲು ಕಲಾಲ್ ಹೇಳಿದರು. ಇಷ್ಟೊಂದು ಸುಂದರವಾದ ಪ್ರದೇಶದಲ್ಲಿರುವ ಈ ದೇವಸ್ಥಾನಕ್ಕೆ ಅಭಿವೃದ್ಧಿ ಕೊರತೆ ಇದೆ. ಈ ದೇವಸ್ಥಾನದ ವಿಶೇಷತೆ ಭಕ್ತಿಯಿಂದ ಬೇಡಿಕೊಂಡ ಭಕ್ತರ ಇಷ್ಟಾರ್ಥಗಳನ್ನು ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವರು ನೆರವೇರಿಸಿದ್ದಾರೆ. ಅದರ ಪ್ರಕಾರವಾಗಿ ಈ ದೇವರನ್ನ ಭಕ್ತರ ಬೇಡಿಕೆಗಳನ್ನು ಈಡೇರಿಸುವ ದೇವರು ಎಂದೇ ಪ್ರಸಿದ್ಧಿ ಪಡೆದಿದೆ ಎಂದು ಸ್ಥಳೀಯರು ಹೇಳ್ತಿದ್ದಾರೆ. ಇಲ್ಲಿ ಭಕ್ತರೊಬ್ಬರಿಗೆ ತನ್ನ ಬೇಡಿಕೆ ನೆರವೇರಿಸಿದ ಕಾರಣ ಅವರು ನವಗ್ರಹ ದೇವಾಲಯ ನಿರ್ಮಾಣಕ್ಕೆ ಕೈಜೋಡಿಸಿದ್ದಾರೆ ಎಂದು ಮಲ್ಲಯ್ಯ ಹೇಳಿದರು. ಇಲ್ಲಿ ಸುಮಾರು ವರ್ಷಗಳ ಹಿಂದೆ ವೆಂಕಟೇಶ್ವರ ಸ್ವಾಮಿ ಜಾತ್ರೆ ನಿಮಿತ್ತ ತೇರು ಎಳೆಯುತ್ತಿದ್ದರು. ಆದರೆ ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿ ಧನ ಸಹಾಯ ಕಡಿಮೆಯಾಗಿರುವ ಕಾರಣ ದುರದೃಷ್ಟಾತ್ ಜಾತ್ರೆಯನ್ನು ಸ್ಥಗಿತಗೊಳಿಸಲಾಗಿದೆ. ಮಹಾಶಿವರಾತ್ರಿ ನಿಮಿತ್ತ ಭಕ್ತರು ಭಜನಾ ಕಾರ್ಯಕ್ರಮಗಳ ಜೊತೆಗೆ ಕಾಂಡ ಮಾಡಿ ಸುತ್ತಮುತ್ತಲಿನ ಹಳ್ಳಿಗಳ ಭಕ್ತ ಜನರಿಗೆ ಪ್ರಸಾದ ನೀಡುವವರು ಎಂದು ಅರ್ಚಕರು ಹೇಳಿದರು. ಇತಿಹಾಸವಿರುವ ಈ ದೇವಸ್ಥಾನಕ್ಕೆ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮತ್ತು ಧನ ಸಹಾಯ ಮಾಡುವ ವ್ಯಕ್ತಿಗಳು ಮುಂದಾಗಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಕೈ ಜೋಡಿಸಬೇಕು ಎಂದು ಅರ್ಚಕರಾದ ಮಲ್ಲಯ್ಯ ಸ್ವಾಮಿ ಮನವಿ ಮಾಡಿಕೊಂಡರು. ವಿಶೇಷ ವರದಿಯ ಮಾಹಿತಿ ತಿಳಿದ ಜಯ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷರಾದ ವರದಸ್ವಾಮಿ ಬಿ ಹಿರೇಮಠ್ ಅವರು ಹಠಾತ್ತಾಗಿ ಭೇಟಿ ನೀಡಿ ದರ್ಶನ ಪಡೆದು ಮಾತನಾಡಿ ಈ ದೇವಸ್ಥಾನದ ಸ್ಥಿತಿಗತಿಯನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಗಮನಕ್ಕೆ ತಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಕೈಜೋಡಿಸುವಂತೆ ಮನವಿ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿದರು. ಸ್ವಲ್ಪ ದೇವಸ್ಥಾನದ ಬಗ್ಗೆ ಇದು ಪುರಾತನ ದೇವಸ್ಥಾನ ಇದೆ ರೀ. ಆದರೆ ಇದು ಡೆವಲಪ್ಮೆಂಟ್ ಮಾಡ್ಬೇಕಂತ ನಮ್ಮ ಇಚ್ಛೆಲಿಂದ ಇದೆಲ್ಲ ಬೆಳವಣಿಗೆ ಮಾಡ್ಲಾತೀವಿ. ಬಂದು ಭಕ್ತಾದಿಗಳಿಗೆಲ್ಲ ಅವ್ರ ಬೇಡಿಕೆ ಎಲ್ಲ ಈಡೇರಿಸ್ತಾ ಇದ್ದೇನೆ. ಬಂದವ್ರು ಏನೇ ಬೇಡ್ಕೊಂಡ್ರೆ ಭೀ ಅವ್ರ ಕೆಲಸಗಳು ಆಗ್ತಾ ಇದ್ದಾವೆ. ಬಂದು ಅವ್ರ ಕಾಣಿಕೆ ಏನು ಮಾಡೋದ ಮಾಡ್ಲತ್ತಾರ ದೇವ್ರದ್ದು ಭೀ. ನಮ್ಗೆ ಇನ್ನೂ ಉದ್ಧಾರಕ ಡೆವಲಪ್ಮೆಂಟ್ ಬೆಳವಣಿಗೆ ಮಾಡ್ಬೇಕಂತಂದು ನಮ್ಮ ಇಚ್ಛೆ ಇದೆ. ಅದರ ಸಂಬಂಧ ನೀವು ಏನು ಇದು ಮಾಡಿ ಸರ್, ಇದು ಎಷ್ಟು ವರ್ಷ ಇತಿಹಾಸ ಇರೋಕ್ಕಂತ ದೇವಸ್ಥಾನ ಸರ್? ಇದು 300 ವರ್ಷದಿಂದ ಹಳೆ ದೇವಸ್ಥಾನ ಪುರಾತನ. ಈ ದೇವಸ್ಥಾನ ಕಟ್ಟಿದ್ದು ಒಂದು 30-40 ವರ್ಷ ಹೆಚ್ಚಿಗೆ ಆಗಿದೆ. ಮೊದಲು ಅಲ್ಲಿತ್ತು ಈ ಕಡೆ ಶ್ರೀ ಅವ್ರ ಪಾದಗಳು ಎದುರು ಪಾದ ಅಂದ್ರೆ ಹಿಂಗ ತೇರು ಎಳಿತಾರಲ್ಲ, ಅಲ್ಲಿಂದ ಮತ್ತೆ ರಿಟರ್ನ್ ಇಲ್ಲಿ ಈಗೆಲ್ಲ ತೇರು ಅದಾವೇನ್ರಿ ಸರ್? ಕಾರಣ ಏನು ಸರ್? ಬಂದ್ ಮಾಡಿದ್ದು ತೇರು ಬಂದ್ ಮಾಡಿದ ಕಾರಣ ಏನು ಸರ್? ಕಾರಣ ಏನು ಸರ್? ಈಗ ನಮ್ಮ ಮಾಡೋರೆಲ್ಲರೂ ಹಿಂದಕ್ಕೆ ಯಾರು ಇನ್ನು ಹಚ್ಕೊಂಡೇ ಇಲ್ಲ. ಹಂಗಾಗಿದೆ. ಈಗ ದೇವಸ್ಥಾನ ಪೂಜಾರಿಗಳು ತಾವಾಗಿ ಇದು ಮಾಡಿದ್ರು. ನಿಮ್ಮ ಹೆಸರು ಸರ್? ನಮ್ಮ ಇಚ್ಛೆಲಿಂದ ನಾವು ಮಾಡ್ಕೋತಾ ನಡೆದೀವಿ. ನಮ್ಮ ಹೆಸರು ಮಲ್ಲಯ್ಯ ಸ್ವಾಮಿ ರೀ. ಮಲ್ಲಯ್ಯ ಸ್ವಾಮಿ, ಓಕೆ ಮುಖ ಮುರಿದದ ಇವ್ರಿಗೆ ಏನು ಮಾಡಿದ್ರೆ ಏನು ಆಗಲ್ಲ ಅಂದರೆ ಮತ್ತು ನಾವು ಹೊಸ ಮೂರ್ತಿ ತಂದಿಗೆ ಸ್ಥಾಪನೆ ಮಾಡೀವಿ. ಎಲ್ಲಿಂದ ತಂದಿರಿ ಸರ್ ಹೊಸ ಮೂರ್ತಿ? ಆಲಗಡ್ಡಲಿಂದ ತಂದೀವಿ. ತೆಲಂಗಾಣ ಭಾಗ ತೆಲಂಗಾಣಲಿ ತಂದೀವಿ. ಎಲ್ಲ ಕೇಸಿ ಮಾಡೇವು ನಾವು. ಇದು ಸುಲ ಇಲ್ಲ ಅಂತೇಸಿ ಮತ್ತು ಮೊದಲು ಮೇನ್ ಮುಖ್ಯ ದೇವಸ್ಥಾನ ಅಂದ್ರೆ ದೇವನ್ನ ಫಸ್ಟ್ ಇವರೇ ಇದ್ರೇನ್ರಿ ಸರ್? 3-4 ಎಷ್ಟು ವರ್ಷ ಅವ್ರಿಗೆ ಊರವ್ರಿಗೂ ತಿಳಿದಿಲ್ಲ ಗುಡಿ ಇತ್ತಂದ್ರೆ. ಗುಡಿ ಇಲ್ಲಿ ಇತ್ತಂದ್ರೆ ಯಾರಿಗೆ ಊರವ್ರಿಗೂ ತಿಳಿದಿಲ್ಲ. ಈಗ ಮಾಡಿ ನಡೆದದ ನೋಡ್ರಿ. ಈಗ ಇಲ್ಲಿಂದ ತೆಗೆದು ಆ ಭಾಗದಾಗ ಇನ್ನೊಂದು ಮೂರ್ತಿ ಮಾಡಿಸ್ಕೊಂಡು ಇದು ಮಾಡ್ಕೊಂಡು ಮಾಡಿವಿ. ಹೊಸ ಅಲ್ಲಿ ಬಿಟ್ಟಿವಿ. ಯಾಕಂದ್ರೆ ಇವರು ಇಲ್ಲ ಮುರಿದವಲ್ಲ. ಹೌದೌದು, ಹೌದೇನ್ರಿ ಸರ್?
ಆದ್ರೂ ಸ್ವಚ್ಛ ಮಾಡ್ರಿ. ಇದು 5 ಕೈ ಮುರಿದ ಆಗಿ ಸಂಬಂಧ ಮತ ಸ್ಥಾಪನೆ ಮಾಡಿದ್ದು ಇಲ್ಲ ಮುಕ್ಕು ಎಲ್ಲ ಇದು ಮಾಡಿದಾರ ಅವ್ರು ಯಾರು ಆದ್ರೂ ಅಣ್ಣ ಇದು ಇದಕ್ಕೆ ಸುತ್ತಮುತ್ತ ಸ್ವಲ್ಪ ಒಂದಿಷ್ಟು ಸ್ವಚ್ಛತೆ ಮಾಡ್ಕೊಂಡು ಇದು ಮಾಡೋದು. ಅಲ್ಲಿ ಇದು ತೆಗೆದು ಮಾಡ್ರಿ. ಅಂದ್ರೆ ಈಗ ಯಾರಾದ್ರೂ ಪ್ರವಾಸಿ ಸ್ಥಳ ಅಂತ ಆಲೋಚನೆ ಬಂದು ನೋಡ್ತಾರೆ. ಮೊದಲು ಇದು ಆ ನಂತರ ನಮ್ಮ ಮುಖ್ಯ ದೇವಸ್ಥಾನ ಇಲ್ಲಿ ಡೈಲಿ ಅಭಿಷೇಕ ಮಾಡ್ತೀರಿ ಸರ್ ಇಲ್ಲಿ? ಊರವ್ರೇನು ಕುನ ಇಲ್ಲ ಇದೆ ಇದು ಮೊದಲಿನ ಈ ಕಡೆ ಏನಾಗಿದೆ ಇದೇನಿಲ್ಲ ಇಲ್ಲಿ ಜರ ಸ್ಟಾಪ್ ಮಾಡ್ಸೋದು ಈಗ ಆಲ್ರೆಡಿ ಪ್ರಶ್ನೆ ಅದಂತ ಹೇಳ್ತೀರಿ. ಅಧ್ಯಕ್ಷರು ನೀವು ಏನು ಕಾರ್ಯದರ್ಶಿಗಳು ಅಂತ ನಿಮ್ದು ಆದಂತ ಒಂದು ಇದು ಇರ್ತದ, ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀರಿ. ನಾವು ಇನ್ನೊಂದು ಧರ್ಮಸ್ಥಳ ಸಂಘ ಇದೆ, ಸಂಘದ ಕಡೆಯಿಂದನೂ ಗುಡಿ ಮಠ ಮಂದಿರಗಳಿಗೆ ಅಂತ ಇದು ಮಾಡ್ತಾರೆ. ನಾವು ಜನಜಾಗೃತಿ ವೇದಿಕೆ ಬಂದಿದ್ರಲ್ಲ ಸರ್, ನಾನು ಪ್ರಸ್ತಾಪ ಮಾಡ್ತೀನಿ ಸರ್ ಅವ್ರು. ಯಾಕಂದ್ರೆ ಇಂಥ ಗುಡಿ ಮಠ ಮಂದಿರಗಳಿಗೆ ಧರ್ಮಸ್ಥಳ ಸಂಸ್ಥೆಯಿಂದನೂ ಏನಾದರೂ ಒಂದಿಷ್ಟು ಸಹಾಯ ದಾನ ಮಾಡ್ತಾರೆ. ನಾನು ಇದ್ರ ಬಗ್ಗೆ ಸರ್ ಅವ್ರಿಗೆ ಹೇಳುತ್ತೆ. ಆಮೇಲೆ ಸರ್ಕಾರ ಕಡೆಯಿಂದನೂ ನೀವು ಒಂದು ಲೆಟರ್ ಹೆಡ್ನಾಗ ಇದು ಮಾಡಿರಿ. ನಮ್ಮ ಸಂಘಟನೆ ಕಡೆಯಿಂದ ನಿಮ್ದು ಒಂದು ಕಡೆಯಿಂದ 2 ಕಡೆಯಿಂದ ಕೊಟ್ಟಾದಾಗ ಮಾತ್ರ ಡೆವಲಪ್ಮೆಂಟ್. ಗ್ರಾಮಸ್ಥರದ್ದು ಸಹಯೋಗದಲ್ಲೇ ಸ್ವಾಮಿ ಅವರು ಹೇಳಿ ಸರ್. ನಮಸ್ಕಾರ. ಇವತ್ತಿನ ದಿವಸ ನಾವು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕಂಡೆರಾಯನಪಲ್ಲಿ ಗ್ರಾಮದಲ್ಲಿ ಬಂದಿದ್ದೇವೆ. ಈ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಪುರಾತನವಾಗಿರುವ ದೇವಸ್ಥಾನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಇದೆಯಂತೆ. ಈ ದೇವಸ್ಥಾನ ಸುಮಾರು 40-50 ವರ್ಷದಿಂದ ಈ ಗ್ರಾಮಸ್ಥರು ಜೀರ್ಣೋದ್ಧಾರಕ್ಕೋಸ್ಕರ, ಬೆಳವಣಿಗೆಗೋಸ್ಕರ ಭಕ್ತಾದಿಗಳು ಭಾಳಷ್ಟು ಜನ ಈ ಭಾಗದಲ್ಲಿ ದೇವಸ್ಥಾನಕ್ಕೆ ಬರ್ತಿದ್ದಾರೆ. ದಯಮಾಡಿ ಇಂಥ ಪುರಾತನವಾದ ದೇವಾಲಯಗಳನ್ನು ಸರ್ಕಾರದ ವತಿಯಿಂದ ಜೀರ್ಣೋದ್ಧಾರ ಕೆಲಸವನ್ನಾಗಬೇಕು ಮತ್ತು ಡೆವಲಪ್ಮೆಂಟ್ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕಂತಂದು ನಮ್ಮ ಜಯಕಂಡ್ ಜನಪರ ವೇದಿಕೆ ಸಂಘಟನೆ ವತಿಯಿಂದ ಮನವಿಯಾಗಿದೆ. ನೋಡಿದರೆ ತಾವೆಲ್ಲರೂ ನೋಡಬೇಕು, ಈ ಕಡೆ ಸುತ್ತಮುತ್ತ ನೋಡಬೇಕು. ಇಂಥ ಪ್ರಸಿದ್ಧವಾದ ಸ್ಥಳ ಈ ನಮ್ಮ ಸೇಡಂ ತಾಲೂಕಿನಲ್ಲಿ ವೆಂಕಟೇಶ್ವರ ದೇವಾಲಯ ಇದೇ ಈ ಗ್ರಾಮದಲ್ಲೇ ಇದೆಯೇನೋ, ಮತ್ತು ಬೇರೆ ಭಾಗದಲ್ಲಿ ಇರ್ಲಿಕ್ಕಿಲ್ಲ ಅಂತ ಅನಿಸ್ತಿದೆ. ಈ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯ ಮುಂಬನ್ನು ಸರ್ಕಾರ ನೋಡಿ ಜೀರ್ಣೋದ್ಧಾರ ಮಾಡಬೇಕೆಂದು ನಮ್ಮ ಮನವಿಯಾಗಿರುತ್ತದೆ. ನಮಸ್ಕಾರಗಳು. ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆ ತಾಲೂಕು ಅಧ್ಯಕ್ಷರಾದ ಅಶೋಕ್ ಮಡಿವಾಳ್ ಸೇರಿದಂತೆ ಗ್ರಾಮಸ್ಥರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆಸುಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.